ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಂದರೆ, ನನ್ನ ಲಾಸ್ಟ್ ವಿಡಿಯೋದಲ್ಲಿ PUC ಲೈಫ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದೆ. ಆದರೆ ನಾನು ಈ ವಿಡಿಯೋದಲ್ಲಿ ನನ್ನ ಡಿಗ್ರಿ ಲೈಫ್ ಯಾವ ರೀತಿ ಇತ್ತು, ಮತ್ತು ಅದಕ್ಕಿಂತ ಮುಂಚೆ ನಾನು ಏನು ಓದ್ಕೊಂಬಂದಿದ್ದೆ, ಅಲ್ಲಿ ಯಾವ ರೀತಿ ಇತ್ತು, ಮತ್ತು ಆಮೇಲೆ ಮೇಯ್ನಾಗಿ ಈ ವಿಡಿಯೋದಲ್ಲಿ ನಾನು ಡಿಗ್ರಿ ಲೈಫ್ ಯಾವ ರೀತಿ ಇತ್ತು, ಯಾವ ರೀತಿ ಕಳೆದೋಯ್ತು, ಮತ್ತು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ PUC ಮುಗ್ದಾದ್ಮೇಲೆ ನಂದು PUC ಮುಗಿದಿದ್ದು 2015ರಲ್ಲಿ. ಈ MES ಕಿಶೋರ್ ಕೇಂದ್ರ ಅಂತ PU ಕಾಲೇಜ್ ಹೆಸರು ಬಂದು, ಮತ್ತು ಆಮೇಲೆ ನಾನು 2015ರಲ್ಲಿ ಅದರ ನಂತರ ನಾನು ಇಂಜಿನಿಯರಿಂಗ್ ಹೋದೆ. ಅದು ಬಂದ್ಬಿಟ್ಟು UVCE ಅಂತ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, KR ಸರ್ಕಲ್ನಲ್ಲಿ ಬರುತ್ತೆ. ಅಲ್ಲಿ ನಾನೊಂದು 3 ವರ್ಷ ಮಾಡಿದೆ. ಅದು ಮಾಡೋಕ್ಕಾಗಲಿಲ್ಲ ಇಂಜಿನಿಯರಿಂಗು, ಹಾಗಾಗಿ ಅದನ್ನು ಡ್ರಾಪ್ಔಟ್ ಮಾಡಿದೆ. ಮತ್ತು ಆಮೇಲೆ ನಾನು 2019ರಲ್ಲಿ ಮತ್ತೆ ನಾನು ಡಿಗ್ರಿ ಜಾಯ್ನ್ ಆದೆ. MES ಕಾಲೇಜು ಮಲ್ಲೇಶ್ವರಮಲ್ಲಿ ಬರುತ್ತೆ, ಅದರಲ್ಲಿ ಬಂದು BA ಸೇರ್ಕೊಂಡೆ. ಮತ್ತು ಆಮೇಲೆ ಅಲ್ಲಿ 2022ರಲ್ಲಿ ಕಂಪ್ಲೀಟ್ ಆಯಿತು. ನಾನು 2019ರಲ್ಲಿ ಸೇರ್ಕೊಂಡಾಗ 1 ವರ್ಷ ಮಾತ್ರ ಕಾಲೇಜಿಗೆ ಮಾತ್ರ ಹೋಗಿದ್ದೆ. ಅದಾದಮೇಲೆ ಮತ್ತೆ ಕೊರೋನಾ ಬಂದುಬಿಡ್ತು. ಮತ್ತು ಕೊರೋನಾದಲ್ಲಿ ನಾವು ಆಲ್ಮೋಸ್ಟ್ ಒಂದು ಸೆಮ್ ಕಂಪ್ಲೀಟಾಗಿ ಸೆಕೆಂಡ್ ಸೆಮ್ಗೆ ಹೋಗಿದ್ವಿ. ಅಲ್ಲಿ 1 ತಿಂಗಳು ಮಾತ್ರ ಕ್ಲಾಸಸ್ ನಡೆದಿತ್ತು. ಆಮೇಲೆ ಕೊರೋನಾ ಬಂತು. 1 ವಾರ ಅಷ್ಟೇ ರಜೆ ಸಿಗುತ್ತಂತ ಅಂದ್ಕೊಂಡಿದ್ವಿ. ಅದು ನೋಡಿದ್ರೆ 1.5 ವರ್ಷ ಆಗೋಯ್ತು. ಪೂರ 2 ವರ್ಷ ಮುಗಿದು ಥರ್ಡ್ ಇಯರ್ಗೆ ಹೋಗೋ ಅಷ್ಟೊತ್ತಿಗೆ ಪೂರ ನಾವು ಮನೆ ಮೇಲೆ ಇದ್ವಿ. ಥರ್ಡ್ ಇಯರ್ಗೆ ಹೋದ್ವಿ. ಆವಾಗ ನಮ್ಗೆ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಮತ್ತು ಈ 3 ವರ್ಷ ನಾವು ಮನೇಲಿ ಇದ್ದಿದ್ದೇ ಜಾಸ್ತಿ. ಕಾಲೇಜ್ಗೆ ಹೋಗಿದ್ದಕ್ಕಿಂತ ನಾವು ಕಾಲೇಜಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ. ಈ ಕಣ್ಮುಚ್ಚಿ ಕಣ್ತಿಗೆ ಅಷ್ಟೊತ್ತಿಗೆ 3 ವರ್ಷ ಆಗೋಯ್ತು. ಕೊನೆ ವರ್ಷ ಮಾತ್ರ ಸ್ವಲ್ಪ ಟೆನ್ಷನ್ ಇತ್ತು, ಯಾಕಂದರೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, ಮತ್ತು ಎಕ್ಸಾಮ್ಸು, ಮತ್ತು ಸ್ವಲ್ಪ ಪ್ರೆಷರೆಲ್ಲ ಜಾಸ್ತಿ ಇರುತ್ತೆ. ಸ್ವಲ್ಪ ನಾವೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ 1 ವರ್ಷ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಥರ್ಡ್ ಇಯರ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಮತ್ತು ಆಮೇಲೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಓದಬೇಕಾಗುತ್ತೆ. ಅಲ್ಲೇನಾರು ಅಕಸ್ಮಾತ್ ನಾವೇನಾದ್ರು ಚೆನ್ನಾಗಿ ಓದಲಿಲ್ಲ ಅಂದರೆ 1 ಇಯರ್ ವೇಸ್ಟ್ ಆಗುತ್ತೆ. ಮತ್ತು ಆಮೇಲೆ ನಾವು ಯಾವುದೇ ಬೇರೆ ರೀತಿ ಈ ಮಾಸ್ಟರ್ ಡಿಗ್ರಿಗಳಿಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಈ ವಿಡಿಯೋದಲ್ಲಿ ಈ ಡಿಗ್ರಿ ಲೈಫ್ ಯಾವ ರೀತಿ ಇರುತ್ತಂದರೆ, ನಾವು ಸೇರ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ 3 ವರ್ಷ ಹೆಂಗೆ ಹೋಗುತ್ತಂತ ನಮಗೆ ಗೊತ್ತೇ ಆಗೋದಿಲ್ಲ. ಅದು ಬೇರೆ ಇವಾಗೆಲ್ಲ ಸೆಮಿಸ್ಟ್ರ್ ಮಾಡಿಬಿಟ್ಟಿದ್ದಾರೆ. ಈ SLC PUC ಯಾವ ರೀತಿ ಇರುತ್ತಂದರೆ, ವರ್ಷಕ್ಕೊಂದು ಎಕ್ಸಾಮ್ ಬರೆಯೋದು, ಸಣ್ಣದು ಮಧ್ಯದಲ್ಲಿ ಈ ಟೆಸ್ಟ್ಗಳು ಬರ್ತದೆ, ಈ ಎಕ್ಸಾಮ್ಗಳು ಬರ್ತದೆ. ಆ ರೀತಿ ಇರೋದಿಲ್ಲ. ಈ ಡಿಗ್ರಿ ಎಕ್ಸಾಮಲ್ಲಿ 3 ತಿಂಗಳಿಗೂ ಒಂದು ಸೆಮ್ಗಳು. 7 ತಿಂಗಳು ಕಳೆದ್ರೆ ಸಾಕು, ಆಲೇ 1 ವರ್ಷ ಮುಗಿದೋಗ್ಬಿಟ್ಟಿರುತ್ತೆ. ಆಲೇ ನೋಡೋ ಅಷ್ಟೊತ್ತಿಗೆ ಆಲೇ ಸೆಕೆಂಡ್ ಇಯರಿಗೆ ಬಂದುಬಿಟ್ಟಿರ್ತಾರೆ. ಅದರಲ್ಲೂ ಈ ಸೆಮಿಸ್ಟ್ರಲ್ಲಿ ಯಾವ ರೀತಿ ಅಂದರೆ, ಹೋಗಿ ಸೇರ್ಕೊಂಡಿರ್ತೀವಿ, 1 ತಿಂಗಳವರೆಗೂ ಏನಿರಲ್ಲ. ಆಮೇಲೆ ಒಂದು ಟೆಸ್ಟ್ ಅಂತ ಕೊಡ್ತಾರೆ, ಇಂಟರ್ನಲ್ಸು. ಆ ಇಂಟರ್ನಲ್ ಬರೆದಾದ್ಮೇಲೆ ಹಿಂದೆ ಗುಟ್ಲೇ ಈ ಪ್ರಾಜೆಕ್ಟ್ಸು, ಮತ್ತು ಆಮೇಲೆ ಈ ಸೆಮಿನಾರ್ಗಳು, ಮತ್ತು ಆಮೇಲೆ ಅವು ಇವು ಸಬ್ಮಿಷನ್ಸ್ ಎಲ್ಲ ಇರುತ್ತೆ. ಈ ಕಣ್ಮುಚ್ಚಿ ಕಣ್ತಿಗೆ ವರ್ಷಕ್ಕೆ ಆಲೇ ಸೆಮಿಸ್ಟ್ರ್ ಎಂಡ್ ಎಕ್ಸಾಮ್ ಬಂದುಬಿಡ್ತದೆ. ಮತ್ತು ಆಮೇಲೆ ಇದೇ ರೀತಿಯೇ ಈ ಸೆಮ್ ಎಕ್ಸಾಮ್ಗಳು ಮುಕ್ಕೊಂಡು ಬರ್ತದೆ. ಈ ಡಿಗ್ರಿನಲ್ಲಿ ನಾವು ಯಾವಾಗಲೂ ಅಷ್ಟೇ ಆಗಿಂದಾಗಲೇ ಎಲ್ಲ ಸಬ್ಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿಬಿಡ್ಬೇಕು. ಏನಾರ ಬ್ಯಾಕ್ಲಾಗ್ ಇಟ್ಕೊಂಬಿಟ್ರೆ ತುಂಬ ಕಷ್ಟ. ಏನೋ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಏನೋ ಬ್ಯಾಕ್ಲಾಗ್ ಇಟ್ಟರೆ ನಾವು ಎತ್ಕೊಂಡ್ಬಿಡ್ಬೋದು. ಆದರೆ ಈ ಥರ್ಡ್ ಇಯರ್ಗೆ ಎಂಟ್ರಿ ಆಗ್ತೀವಲ್ಲ, ಅಲ್ಲೇನಾದ್ರು ಒಂದು ಸಬ್ಜೆಕ್ಟ್ ಏನಾದ್ರು ಹೋಗ್ಬಿಟ್ರೆ ನಾವು ಮತ್ತೆ ಎತ್ಕೊಂಬೋಕ್ಕಾಗೋದೇ ಇಲ್ಲ. 1 ವರ್ಷ ಕಾಯಬೇಕಾಗುತ್ತೆ. ಮತ್ತು ಆಮೇಲೆ ನಾವು ಮುಂದಕ್ಕೆ ಏನಾದ್ರು ಮಾಸ್ಟರ್ ಡಿಗ್ರಿ ಕೋರ್ಸಸ್ಸು, MBAಗಳು, LLBಗಳು ಏನಾದ್ರು ಹೋಗ್ಬೇಕಂದ್ರೆ ಅದೆಲ್ಲ ಆಗೋದಿಲ್ಲ. ಹಂಗಾಗಿ ನಾವು ಫೈನಲ್ ಇಯರಲ್ಲಿ ಬಂದಿದ್ದ ತಕ್ಷಣವೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸು ಕಂಪ್ಲೀಟ್ ಮಾಡ್ಕೊಬೇಕು. ಮತ್ತು ಫೈನಲ್ ಇಯರ್ನ ಒಂದೇ ಅಟೆಂಪ್ಟಲ್ಲಿ ಎತ್ಕೋಬೇಕು, ಇಲ್ಲಾಂದರೆ 1 ಇಯರ್ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಈ ಡಿಗ್ರಿನಲ್ಲಿ ಹೆಂಗಂದರೆ, ನಾವು ಚೆನ್ನಾಗಿ ಓದ್ಬಿಟ್ರೆ 3 ವರ್ಷಕ್ಕೆ ಮುಗ್ದೋಗ್ಬಿಡ್ತೈತೆ. ಇಲ್ಲ ಅಂದರೆ ನಾವೇನಾರು ಅಕಸ್ಮಾತು ಚೆನ್ನಾಗಿ ಓದಲಿಲ್ಲ, ಆಟ ಆಡ್ಕೊಂಡಿದ್ದು, ಏನೋ ಬಂದ್ವಿ ಓದ್ವಿ ಅಂತ ಮಾಡ್ಕೊಂಡ್ರೆ 3 ವರ್ಷ ಡಿಗ್ರಿ ಕೋರ್ಸು ಮುಗ್ದೋಗುತ್ತೆ. ಆದರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋಲ್ಲ. ನೀವು ಸುಮ್ಮನೆ ನಾನು ಡಿಗ್ರಿ ಮಾಡಿದ್ದೀನಿ, ಏನಿಲ್ಲ, 3 ವರ್ಷ ಕಂಪ್ಲೀಟ್ ಆದಮೇಲೆ ಅವ್ರು ನಿಮ್ಮನ್ನು ಹೊರ ಕಳಿಸ್ಬಿಡ್ತಾರೆ. ಆಮೇಲೆ ತುಂಬ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇದ್ದರೆ ಹೋಗಿ ಬರೆಯೋಕ್ಕೂ ಆಗೋಲ್ಲ. ಮತ್ತು ಆಮೇಲೆ ಮತ್ತೆ ಹೋಗಿ ಅಲ್ಲಿ ಹೋದ್ರೂ ಮನಸ್ಸು ಬರೋಲ್ಲ. ಮತ್ತು ಆಮೇಲೆ ತುಂಬ ಬ್ಯಾಕ್ಲಾಗ್ಸ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲಿ ಮತ್ತೆ ಓದ್ಕೊಂಡು ಎಕ್ಸಾಮ್ ಬರ್ಕೊಂಡು ಮತ್ತು ಕಂಪ್ಲೀಟ್ ಮಾಡ್ಕೊಂಡು
ಮತ್ತು ಆಮೇಲೆ ಕಂಪ್ಲೀಟ್ ಆದಮೇಲೆ ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ಸ್ ಇಸ್ಕೊಂಬೋದು, ಕಾನ್ವೊಕೇಶನ್ ಇಸ್ಕೊಂಬೋದು, ಇವೆಲ್ಲ ತುಂಬ ಕಷ್ಟ. ಅವೇನಾರು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ 3 ವರ್ಷ ಒಳ್ಳೆ ಮಾರ್ಕ್ಸ್ ತಗೊಂಡು ಒಂದು ಬ್ಯಾಕ್ಲಾಗ್ ಇಲ್ದಲೆ ಕಂಪ್ಲೀಟ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ 6 ಮಾರ್ಕ್ಸ್ ಕಾರ್ಡ್ ಕೂಡ ಬರ್ತದೆ. ಮತ್ತು ಆಮೇಲೆ ಕಾನ್ವೊಕೇಶನು 1 ವರ್ಷ ಆದಮೇಲೆ ಸಿಗುತ್ತೆ. ಅದೇ ನಾವೇನಾದ್ರು ಬ್ಯಾಕ್ಲಾಗ್ ಇಟ್ಕೊಂಡು ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಮಗೆ ಮಾರ್ಕ್ಸ್ ಕಾರ್ಡ್ ಸಿಗೋದು ಲೇಟು, ಕಾನ್ವೊಕೇಶನ್ ಅಂತೂ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಆಟ ಆಡಿಸ್ತಾರೆ ಅದು ಬೇರೆ. ಹಂಗಾಗಿ ಈ ಡಿಗ್ರಿ ಲೈಫು ಒಂಥರ ಇದ್ದಂಗೆ. ಒಬ್ಬೊಬ್ಬರು ಡಿಗ್ರಿನಲ್ಲಿ ಚೆನ್ನಾಗಿ ಓದ್ತಾರೆ, ಒಬ್ಬೊಬ್ಬರು PUC ನಲ್ಲಿ ಚೆನ್ನಾಗಿ ಓದ್ತಾರೆ, ಒಬ್ಬೊಬ್ಬರು SSLC ನಲ್ಲಿ ಚೆನ್ನಾಗಿ ಓದ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಗ್ರಿಗೆ ಬಂದಾದ್ಮೇಲೆ ಮೆಚುರಿಟಿ ಬಂದಿರ್ತದೆ, ಆಲ್ಮೋಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಓದ್ತಾರೆ. ಅರೆ ಒಬ್ಬೊಬ್ರು ಏನಂದರೆ ಬಿಡು ಡಿಗ್ರಿ ಏನು ಆರಾಮಾಗಿ ಮಾಡ್ಬೋದು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತಾರೆ. ಬರ್ತಾರೆ ಅಲ್ಲಿ ನೋಡಿದ್ರೆ 3 ತಿಂಗಳು ಅಲ್ಲಿ ಸಿಲೆಬಸ್ಸು ಕಮ್ಮಿ ಇರುತ್ತೆ, 5 ಲೆಸನ್ಸ್ ಇರುತ್ತೆ ಅಷ್ಟೇ. ಆದರೆ ಆ 5 ಲೆಸನ್ನ ಚೆನ್ನಾಗಿ ಓದಿ ಚೆನ್ನಾಗಿ ಬರೆದ್ರೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆದರೆ ಅಲ್ಲಿ ಟೈಮ್ ಕಮ್ಮಿ ಇರುತ್ತೆ. 5 ಲೆಸನ್ನು ಕಣ್ಣು ಮುಚ್ಕೊಂಡು ಕಣ್ ತೆಗೆಯೋಷ್ಟೊತ್ತಿಗೆ 3 ತಿಂಗಳು ಬಂದುಬಿಡುತ್ತಲ್ಲ. ನಾವು ಪ್ರಿಪೇರೇಷನ್ ಮೊದಲಿಂದನೇ ಮಾಡಬೇಕು. ಇಲ್ಲಾಂದರೆ ನಾವು 1 ತಿಂಗಳು ಬಿಟ್ಕೊಂಡು ಮಾಡ್ತೀವಿ, ಎಕ್ಸಾಮಿಗೆ ಒಂದು 15 ದಿನ ಇದ್ದಂಗೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸ್ಟಾರ್ಟಿಂಗ್ ಡೇಯಿಂದನೇ ನಾವು ಎಕ್ಸಾಮ್ಸ್ಗೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಇದು ಮಾಡಿದ್ರೆ ಡಿಗ್ರಿ ಎಕ್ಸಾಮ್ಸ್ ಆರಾಮಾಗಿ ಪಾಸ್ ಆಗ್ಬೋದು. ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಯಾರ ಹತ್ರನೋ ಹೇಳ್ಸ್ಕೊಂತೀವಿ ಮತ್ತು ಕಾಪಿ ಹೊಡಿತೀವಿ, ಏನೋ ಒಂದು ಮಾಡ್ತೀವಿ ಅಂದರೆ ಇದೆಲ್ಲ ಆಗದಿರೋ ಕೆಲಸ. ಹಂಗಾಗಿ ಇದರಲ್ಲಿ ಹೆಂಗಂದ್ರೆ ನಾನು ಅದಕ್ಕೆ ಹೇಳ್ತಿರೋದು, ಇವಾಗ ಯಾರೇ ಡಿಗ್ರಿಗೆ ಎಂಟ್ರಿ ಕೊಡ್ತಾರೋ ಅವ್ರಿಗೆಲ್ಲ ಮುಂಚೆನೇ ನಾನು ಹೀಗೆ ಸಜೆಷನ್ ಥರ ಕೊಡ್ತಾ ಇರೋದು. ಯಾರೇ ಮೊದಲೇ ಡಿಗ್ರಿಗೆ ಸೇರ್ಕೊಂತೀರಲ್ಲ ಆವಾಗಲೇ ಸಿಲೆಬಸ್ ಎಲ್ಲ ನೋಡ್ಕೋಬೇಕು. ಮತ್ತು ಆಮೇಲೆ ಟೀಚರ್ಸ್ನ ನೋಟ್ಸ್ನ ರೆಫರ್ ಮಾಡಬೇಕು, ಟೆಕ್ಸ್ಟ್ ಬುಕ್ಕುಗಳು ತಗೊಬೇಕು. ಮೇಯ್ನಾಗಿ ಏನಂದರೆ ಈ ಸಿಲೆಬಸ್ಗಳು ಕೆಲವೊಂದು ಯೂನಿವರ್ಸಿಟಿಗಳಿಗೆ ಟೆಕ್ಸ್ಟ್ ಬುಕ್ ಸಿಗೋಲ್ಲ, ನೋಟ್ಸ್ಗಳು ಸಿಗೋಲ್ಲ, ಏನೂ ಸಿಗೋಲ್ಲ. ಅವಾಗೇನು ಮಾಡಬೇಕಂದ್ರೆ ಟೀಚರ್ಸ್ ಹತ್ರ ನೋಟ್ಸ್ ಇಸ್ಕೋಬೇಕು, ಟೆಕ್ಸ್ಟ್ ಬುಕ್ಕುಗಳು ಇಸ್ಕೋಬೇಕು, ಲೈಬ್ರರಿನಲ್ಲಿ ಟೆಕ್ಸ್ಟ್ ಬುಕ್ಕುಗಳು ಇಸ್ಕೋಬೇಕು. ಮತ್ತು ಆಮೇಲೆ ಟೀಚರ್ಸ್ ನೋಟ್ಸ್ನ ನೋಡಬೇಕು, ಆಮೇಲೆ ಯೂಟ್ಯೂಬ್ಗಳು ನೋಡಬೇಕು, ಇಂಟರ್ನೆಟ್ನ ನೋಡಬೇಕು. ಹಂಗಾದರೆ ಮಾತ್ರ ನಮಗೆ ಫುಲ್ಲು ಸಿಲೆಬಸ್ ಸಿಗೋಕ್ಕೆ ಚಾನ್ಸು. ಇಲ್ಲಾಂದರೆ ನಮ್ಗೆ ಒಂದೇ ಬುಕ್ಕಲ್ಲಂದರೆ ಈ SSLC PUC ನಲ್ಲಿ ಒಂದೇ ಟೆಕ್ಸ್ಟ್ ಬುಕ್ಕಲ್ಲಿ ಬೇಕಾದ್ರೆ ಎಲ್ಲ ಸಿಕ್ಬಿಡುತ್ತೆ. ಆದರೆ ಈ ಡಿಗ್ರಿನಲ್ಲಿ ಹೋಗೋದ್ಮೇಲೆ ನಮಗೆ ತುಂಬ ಕಷ್ಟ. ಒಂದೊಂದು ಬುಕ್ಕಲ್ಲಿ 2 ಲೆಸನ್ ಇರ್ತದೆ, ಒಂದು ಬುಕ್ಕಲ್ಲಿ 2 ಲೆಸನು, ಇನ್ನೊಂದು ಬುಕ್ಕಲ್ಲಿ 2 ಲೆಸನು, ಇನ್ನೊಂದು ಬುಕ್ಕಲ್ಲಿ ಇನ್ನೊಂದು ಲೆಸನ್, ಆ ಥರ ಇರುತ್ತೆ. ನಾವೆಲ್ಲ ಬುಕ್ಕನ್ನು ರೆಫರ್ ಮಾಡಿ ನೋಟ್ಸ್ ಥರ ಮಾಡ್ಕೊಂಡು ಓದ್ಕೊಂಡು ಎಕ್ಸಾಮ್ ಬರೆದ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಈ ಡಿಗ್ರಿ ಲೈಫ್ ಈ ರೀತಿ ಇರುತ್ತೆ ಮತ್ತು ಈ ರೀತಿ ಆಗುತ್ತೆ. ಮತ್ತು ಆಮೇಲೆ ಈ ಡಿಗ್ರಿನಲ್ಲಿ ನಾನು ನೋಡ್ದಂಗೆ ಕೆಲವೊಬ್ಬರೆಲ್ಲ ಚೆನ್ನಾಗಿ ಓದಿದ್ದಾರೆ, ಮತ್ತು ಇನ್ನೂ ಕೆಲವೊಬ್ಬರೆಲ್ಲ ಎಷ್ಟೋ ಜನ ಫೇಲ್ ಆಗಿಬಿಟ್ಟು ಬ್ಯಾಕ್ಲಾಗ್ ಇಟ್ಕೊಂಡು ಇವತ್ತಿಗೂ 10 ವರ್ಷ ಆದರೂ ಮಾಡ್ತಾನೆ ಇದ್ದಾರೆ, ಕಂಪ್ಲೀಟ್ ಆಗಿಲ್ಲ. ಮತ್ತು ಇನ್ನು ಕೆಲವೊಬ್ಬರಂತೂ ಬಿಟ್ಟೇ ಬಿಟ್ಟಿದ್ದಾರೆ. ಹಂಗಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ನನ್ನ ಲೈಫ್ ಈ ಥರ ಇತ್ತು ಡಿಗ್ರಿನಲ್ಲಿ, ಮತ್ತು ನಿಮ್ಮದು ಇರ್ತಿರೇ ಇರ್ತದೆ. ಮತ್ತು ಆಮೇಲೆ ಇದ್ರ ಬಗ್ಗೆ ನೀವು ಈ ವಿಡಿಯೋನ ಸ್ವಲ್ಪ ನೋಡಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ. ಮತ್ತು ಆಮೇಲೆ ಡಿಗ್ರಿಗೆ ಹೋದಾಗ ಯಾವ ರೀತಿ ಇರ್ಬೋದು ಮತ್ತು ಯಾವ ರೀತಿ ಓದ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಹಂಗಾಗಿ ನಾನು ಇದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡೆ. ಹಂಗಾಗಿ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.